ಹಾಯ್ ರೈತ ಬಾಂಧವರೇ, ನೋಡಿ ಇವತ್ತು ನಾವು ಮಾರ್ಗೋಡ್ನಳ್ಳಿ ನಮ್ಮ ರಾಜು ಡಿಸ್ಟ್ರಿಬ್ಯೂಟ್ರು, ನಮ್ಮ ಎಮ್ ಐ ಡಿಸ್ಟ್ರಿಬ್ಯೂಟ್ರು. ಹಾಗಾಗಿ ನಮ್ಮ ಇಂಡಿಯಾ ಆಗ್ರೋ ಬ್ರ್ಯಾಂಡ್ನ ಎಮ್ ಐ ಪ್ರೌಡು, ಎಮ್ ಐ ಸ್ಪ್ರೇ ಮತ್ತು ಗ್ರೋ ಮ್ಯಾಜಿಕ್ ಅಡ್ವಾನ್ಸು ಇಲ್ಲಿ ನೋಡ್ಬೋದು ನೀವು. ಇಲ್ಲೇ ಇಟ್ಕೊಂಡಿದ್ದೀವಿ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸಮಾನ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಬೀಜೋಪಚಾರ ಮಾಡಿಸ್ತಾಯಿದ್ದೀವಿ. ಇದು ಮೆಣಸಿ ಪೈರಿಗೆ ಬೀಜೋಪಚಾರ ಮಾಡಿಸ್ತಾಯಿದ್ದೀವಿ. ನೋಡ್ಬೋದು ನೋಡ್ರಿ, ಫೀಲ್ಡೆಲ್ಲ ರೆಡಿ ಮಾಡ್ಕೊಂಡವ್ರೆ. ಭೂವಸ್ತ್ರ ಎಲ್ಲ ಹಾಕಿ ಈ ಫೀಲ್ಡ್ಗೆಲ್ಲ ರೆಡಿಯಾಗಿದೆ. ನಾಳೆ ನಾಟಿ ಮಾಡ್ತಾರೆ. ನಾಟಿ ಮಾಡೋದ್ರೊಳಗಡೆ ನಾವು ಹಿಂದಿನ ದಿನ ಇದನ್ನು ಸ್ಪ್ರೇ ಮಾಡಿ ಬೀಜೋಪಚಾರ ಮಾಡಿಸ್ತಾಯಿದ್ದೀವಿ. ಬೇರ್ಗೆ ಜಾಸ್ತಿ ಹೋಗಬೇಕು. ನಾಜಲ್ ಬಿಚ್ಚಿ ಸರ್. ಈಗ ಹೆಂಗೆ ಮಾಡಿ ಅಂದರೆ ರಾಜು ಸರ್, ಇಲ್ಲಿ ಒಳಗಡೆ ಬಿಡಿ ಟ್ರೈಗೆ, ಆ ಟ್ರೈ ಒಳಗಡೆ ಕುಡ್ಕೊಂಡು ಹೋಗ್ಬೇಕು ಎಲ್ಲ ಕಡೆನೂ, ಒಂದೊಂದು ಟ್ರೈಗೆ ಸಪ್ರೇಟಾಗಿ. ಹಾಂ, ಹಂಗೆ ಹೋಗಿ ಹಂಗೆ ಬಿಟ್ಕೊಂಡು ಹೋಗಿವೆ. ಹಾಂ, ನೀಟಾಗಿ ಬಿಡ್ರಿ. ಇನ್ನೊಸಿ ಕಲ್ಸ್ಕೊಳ್ಳೋಣ ಬೇಕಾದರೆ. ಹಂಗೆ ಕುಡಿಸ್ಬೇಕು. ಅದು ಬೀಜೋಪಚಾರ ಅಂದರೆ. ನೋಡಿ, ಈ ಥರ ಪ್ರತಿ ಬುಡಕ್ಕೂ ಬೇರು ಚೆನ್ನಾಗಿ ಕುಡಿಬೇಕು. ಆ ಥರ ಈ ಬೀಜೋಪಚಾರ ಮಾಡಬೇಕು. ಹಾಗಾಗಿ ನಾವು ಅದೇ ಮೆಥಡಲ್ಲಿ ಮಾಡ್ತಾಯಿದ್ದೀವಿ. ತಾವೆಲ್ಲ ವೀಕ್ಷಣೆ ಮಾಡ್ಬೋದು. ಪ್ರತಿ ಟ್ರೈ ಚೆನ್ನಾಗಿ ಬೇರು ಮಟ್ಟಕ್ಕೆ ಹೋಗಿ ನೀರು ಕುಡಿಬೇಕು. ಆ ಥರ ಮಾಡಬೇಕಾಗಿದ್ದರಿಂದ ಇದೇ ಮೆಥಡಲ್ಲಿ ಎಲ್ಲ ರೈತ ಬಾಂಧವರು ಅಳವಡಿಸ್ಕೊಳ್ಳಿ. ಇದೇ ಥರ ಬೀಜೋಪಚಾರ ಮಾಡಿ. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಬೇರಲ್ಲಿ ಯಾವುದೇ ಥರ ಫಂಗಸ್ ಇದ್ದರೆ ಮತ್ತು ವೈರಸ್ ಪ್ರಾಬ್ಲಮ್ ಇದ್ದರೆ ಅದೆಲ್ಲ ಕಿಲ್ಲಾಗುತ್ತೆ. ಅದು ಯಾವುದೇ ಥರ ಭೂಮಿ ಒಳಗಡೆ ಹೋಗಲ್ಲ. ಈ ಗಿಡನ ನಾಟಿ ಮಾಡಿದ್ಮೇಲೆ ಬೇರು ಬಿಡೋಕ್ಕೆ ಸಪೋರ್ಟ್ ಮಾಡ್ತದೆ. ವೈಟ್ ರೂಟ್ ಜಾಸ್ತಿ ಆಯ್ತದೆ ಮತ್ತು ಯಾವುದೇ ಥರ ಹುಳ ಬೇರನ್ನ ತಿನ್ನಲ್ಲ. ಹಾಗಾಗಿ ಬೀಜೋಪಚಾರ ಉದ್ದೇಶ ಅದೇನೆ. ಹಾಗಾಗಿ ಎಲ್ಲ ರೈತ ಬಾಂಧವರು, ನೀವು ಏನೇ ಬೆಳೆ ಹಾಕಿ ಈ ಪೈರು ತಂದಾಗ ನಾಟಿ ಮಾಡೋದು ಹಿಂದಿನ ದಿನ ಈ ಥರ ಮೆಥಡಲ್ಲಿ ಮಾಡಿಕೊಂಡ್ರೆ ಗಿಡ ಚೆನ್ನಾಗಿ ಬರ್ತದೆ, ಹೆಲ್ತಿಯಾಗಿ ಬರ್ತದೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್.